Hello everyone. My name is Pooja, Assistant Professor of Commerce, YER Government First Grade College, Pavagada. ಇಂದಿನ ವಿಡಿಯೋಗಳಲ್ಲಿ ನಾವು ಯೂನಿಟ್ ನಂಬರ್ 2 ಅನಾಲಿಸಿಸ್ ಅಂಡ್ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್. ಸೊ ಅದನ್ನ ಇನ್ ಡೀಟೇಲ್ ಆಗಿ ಕಲ್ತ್ಕೊಂಡ್ವಿ. ಲೈಕ್ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಆಗಿರ್ಬೋದು, ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ ಆಗಿರ್ಬೋದು, ಕಾಸ್ಟ್ ಶೀಟ್ ಪ್ರಿಪರೇಷನ್ ಆಗಿರ್ಬೋದು, ಪ್ರಾಬ್ಲಮ್ಸ್ ಆನ್ ಕಾಸ್ಟ್ ಶೀಟ್, ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್, when multiple products information is given. So ಇದ್ರ ಮೇಲೆಲ್ಲ ಪ್ರಾಬ್ಲಮ್ಸ್ ಅನ್ನ ಮಾಡಿ we learned about analysis and classification of cost along with the cost sheet. ಸೊ ಈ ವಿಡಿಯೋದಲ್ಲಿ ನಾವು ಏನ್ ಕಲ್ತ್ಕೊಳ್ತಿದೀವಿ ಅಂತಂದ್ರೆ we are just going to start with the unit number 3 elements of cost. ಸೊ ಎಲಿಮೆಂಟ್ ನಿಮ್ಗೆ ಆಲ್ರೆಡಿ ಚೆನ್ನಾಗಿ ಗೊತ್ತು. ಎಲಿಮೆಂಟ್ಸ್ ಆಫ್ ಕಾಸ್ಟ್ there are 3 elements: material, labor, overhead. ಸೊ ಈ ವಿಡಿಯೋದಲ್ಲಿ ನಾವು ಯಾವ್ದನ್ನ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಮೆಟೀರಿಯಲ್, the first very important element of cost. Okay, ಈ ವಿಡಿಯೋದಲ್ಲಿ the subtopic ಬಂದು ನಿಮಗೆ meaning and types of material and material control. ಈ ವಿಡಿಯೋದಲ್ಲಿ ನಾವು ಯಾವ್ದನ್ನ ಡಿಸ್ಕಸ್ ಮಾಡ್ತಾ ಇದೀವಿ ಅಂತಂದ್ರೆ meaning and types of material. ಅದ್ರ ಜೊತೆಗೆ we are also going to learn material control. ಏನ್ material control ಅಂದ್ರೆ what are the techniques of material control. ಸೊ ಅದಷ್ಟು ಇನ್ಫಾರ್ಮೇಶನ್ ಅನ್ನ ನೀವು ಈ ವಿಡಿಯೋದಲ್ಲಿ ಕಲ್ತ್ಕೊಳ್ತೀರಾ. So we'll move on. So unit number 3, elements of cost in that material. So the subtopic is meaning and types of material and material control. So before going to learn about types of material, first we need to understand what is material. So material ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. So the term material refers to all commodities consumed in the process of manufacturing. So material, it is nothing but it's all commodities consumed in the process of manufacturing. Manufacturing process ಏನಿರುತ್ತೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಫಂಕ್ಷನ್ ಏನಿರುತ್ತೆ ಆ ಪೂರ್ತಿ ಆ ಪ್ರೊಸೆಸ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನೀವು ಯಾವ್ಯಾವ ಕಮೋಡಿಟೀಸ್ ನ ಯೂಸ್ ಮಾಡಿರ್ತೀರಾ ಆ ಎಲ್ಲಾ ಕಮೋಡಿಟೀಸ್ ಗೆ ನಾವೇನಂತ ಹೇಳ್ತೀವಿ? ಮೆಟೀರಿಯಲ್ಸ್. The items or the components or the commodities which we will use in the manufacturing of a particular product. ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಆ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ what are all the commodities or what are all the items or the things which we will use, we will call them as a materials according to CIMA. So CIMA ಅಂದ್ರೆ Certified Institute of Management Accountants of UK. ಮೆಟೀರಿಯಲ್ ಕಾಸ್ಟ್ ಅನ್ನ ಯಾವ ತರ ಡಿಫೈನ್ ಮಾಡಿದ್ದಾರೆ ಅಂತಂದ್ರೆ the cost of commodities supplied to an undertaking. Material cost andre it is the cost of commodities supplied to an undertaking. ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಗೆ ಮೆಟೀರಿಯಲ್ಸ್ ಅನ್ನ ಅಥವಾ ಕಮೋಡಿಟೀಸ್ ಅನ್ನ ಯಾವ ರೇಟ್ ಅಲ್ಲಿ ಸಪ್ಲೈ ಮಾಡ್ತಾರೆ, ಎಷ್ಟು ಅಮೌಂಟ್ ಗೆ ಸಪ್ಲೈ ಮಾಡ್ತಾರೆ, ಅದಕ್ಕೆ ನಾವೇನಂತ ಹೇಳ್ತೀವಿ ಅಂತಂದ್ರೆ ಮೆಟೀರಿಯಲ್ ಕಾಸ್ಟ್. ಸೊ ನೀವು ಕಮೋಡಿಟೀಸ್ ಅನ್ನ ಅಥವಾ ಮೆಟೀರಿಯಲ್ಸ್ ಅನ್ನ ಅಥವಾ ಕಾಂಪೋನೆಂಟ್ಸ್ ಅನ್ನ ಯಾವ ರೇಟ್ ಅಲ್ಲಿ ನೀವು ಅವ್ರಿಗೆ ಸಪ್ಲೈ ಮಾಡ್ತಿದ್ದೀರಾ ಆ ಅಮೌಂಟ್ ಗೆ ಅಥವಾ ಎಕ್ಸ್ಪೆಂಡಿಚರ್ ಗೆ ನಾವೇನಂತ ಹೇಳ್ತೀವಿ? ಮೆಟೀರಿಯಲ್ ಕಾಸ್ಟ್. ಸೊ ಮೆಟೀರಿಯಲ್ ರೆಪ್ರೆಸೆಂಟ್ಸ್ an important asset and is the largest single item of the cost in almost every manufacturing business. So material represents an important asset andre, so we are not speaking about fixed assets. We are just focusing on the manufacturing process. So manufacturing in a function carry out ಆಗ್ಬೇಕಂದ್ರೆ material is the prime factor. So material it will play a role like an asset and is the largest single item of cost in almost every manufacturing business. So ನೀವು ಟೋಟಲ್ ಕಾಸ್ಟ್ ಅನ್ನ ತಗೊಂಡ್ರೆ ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಅಥವಾ ಮೇಜರ್ ಪೋರ್ಷನ್ ಯಾವ್ದ್ರಿಂದ ಕನ್ಸಿಸ್ಟ್ ಆಗಿರುತ್ತೆ ಅಂದ್ರೆ ಇಟ್ ಈಸ್ ಫ್ರಮ್ ಮೆಟೀರಿಯಲ್ಸ್. ಸೊ ನೀವು ಲಾರ್ಜ್ ಅಮೌಂಟ್ ಅನ್ನ ಯಾವ್ದ್ರ ಮೇಲೆ ಸ್ಪೆಂಡ್ ಮಾಡ್ತೀರಾ? ಫಾರ್ ಮೆಟೀರಿಯಲ್ಸ್. ಸೊ ಕಾಂಪೋನೆಂಟ್ಸ್ ಅನ್ನ ಪರ್ಚೇಸ್ ಮಾಡೋದಾಗಿರ್ಬೋದು ಅಥವಾ ಕಮೋಡಿಟೀಸ್ ಅನ್ನ ಪರ್ಚೇಸ್ ಮಾಡೋದಾಗಿರ್ಬೋದು ಫಾರ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಯಾವ್ಯಾವ ರಾ ಮೆಟೀರಿಯಲ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಅದಕ್ಕೆ ಅದ್ರದೇ ಖರ್ಚು ನಿಮ್ಗೆ ಜಾಸ್ತಿ ಬರುತ್ತೆ ಕಂಪೇರ್ ಟು ಅದರ್ ಐಟಮ್ಸ್ ಲೈಕ್ ಡೈರೆಕ್ಟ್ ಲೇಬರ್ ಆಗಿರ್ಬೋದು ಅಥವಾ ಲೇಬರ್ ಓವರ್ ಹೆಡ್ಸ್ ಆಗಿರ್ಬೋದು ಅಥವಾ ಅದರ್ ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್ಸ್ ಆಗಿರ್ಬೋದು. ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಜಾಸ್ತಿ ಲಾರ್ಜೆಸ್ಟ್ ಪೋರ್ಷನ್ ಯಾವ್ದಂತಂದ್ರೆ ಇಟ್ ಇಸ್ ಮೆಟೀರಿಯಲ್ ಕಾಸ್ಟ್. Here you can see materials. The term materials refers to all commodities or components which are consumed in the process of manufacture. A manufacturing process ಅಲ್ಲಿ
ನೀವು ಯಾವ್ಯಾವ ಕಾಂಪೊನೆಂಟ್ಸ್ ಅನ್ನ ಯೂಸ್ ಮಾಡ್ತೀರಾ ಅಥವಾ ಯಾವ್ಯಾವ ಕಮೋಡಿಟೀಸ್ ಅನ್ನ ಯೂಸ್ ಮಾಡ್ತೀರಾ ಅದಕ್ಕೆ ನಾವೇನಂತ ಹೇಳ್ತೀವಿ ಮೆಟೀರಿಯಲ್ಸ್. So the next important aspect in this topic is types of material. So now materials we will classify broadly into two categories. One is direct material, other one is indirect material. Material ಅನ್ನ ನಾವು two types of ಆಗಿ classify ಮಾಡ್ಕೊಳ್ತೀವಿ. ಒಂದು direct material, other one is indirect material. So from the examination point of view, for 2 marks they may ask like direct material ಅಂದ್ರೆ ಏನು, what is direct material, what is indirect material ಅಂತ ನಿಮ್ಗೆ ಕೇಳಬಹುದು. ಸೊ ನಿಮ್ಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ನೀವು ತಿಳ್ಕೊಂಡಿರ್ಬೇಕು what is direct material and what is indirect material. So first we'll learn what is direct material. So for direct material ಅಂದ್ರೆ ಏನಂತ ತಿಳ್ಕೊಳ್ಳೋಣ. Direct material is that material which can be conveniently identified with a particular cost unit or cost center or job center. Direct material andre it is a material which can be conveniently identified. ನಿಮ್ಗೆ word ತುಂಬಾ important, conveniently identified. ಯಾವ್ದ್ರ ಜೊತೆ? With a particular cost unit, cost center or job unit or job center. So direct materials, there is a direct relationship with the manufacturing process ಅಥವಾ manufacturing activities. ಯಾವ್ಯಾವ ಮೆಟೀರಿಯಲ್ಸ್ ಡೈರೆಕ್ಟ್ ಆಗಿ ಟ್ರೇಸಬಲ್ ಆಗುತ್ತೆ ಅಥವಾ ಕನ್ವೀನಿಯಂಟ್ಲಿ ಐಡೆಂಟಿಫೈ ಆಗುತ್ತೆ ಅದಕ್ಕೆ ನಾವೇನಂತ ಹೇಳ್ತೀವಿ ಅಂತಂದ್ರೆ ಡೈರೆಕ್ಟ್ ಮೆಟೀರಿಯಲ್. ಸೊ ಫಾರ್ ಎಕ್ಸಾಂಪಲ್ ಲೈಕ್ ಕಾಟನ್ ಯೂಸ್ಡ್ ಇನ್ ಟೆಕ್ಸ್ಟೈಲ್ ಮಿಲ್ಸ್, ಸ್ಟೀಲ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ machines, or if it is automobile industry, components which we will use like engines or other components. ಇದನ್ನೆಲ್ಲ ನಾವೇನಂತ ಹೇಳ್ತೀವಿ ಅಂತಂದ್ರೆ ಡೈರೆಕ್ಟ್ ಮೆಟೀರಿಯಲ್ಸ್. ಈ ಐಟಮ್ಸ್ ಗಳಿಂದಲೇ ನಿಮ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆಗೋದಕ್ಕೆ ಚಾನ್ಸಸ್ ಇಲ್ಲ. ಬಿಕಾಸ್ ಈ ರಾ ಮೆಟೀರಿಯಲ್ಸ್ ಅನ್ನೇ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅಲ್ಲಿ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತೀರಾ. ಸೊ ರಾ ಮೆಟೀರಿಯಲ್ಸ್ ಇಲ್ಲ ಅಂದ್ರೆ ವಿ ಕೆನಾಟ್ ಇಮ್ಯಾಜಿನ್ ದಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಅ ಫಿನಿಶ್ಡ್ ಪ್ರಾಡಕ್ಟ್ಸ್. ಸೊ ದ ಸೆಕೆಂಡ್ ಆಸ್ಪೆಕ್ಟ್ ಇಸ್ ಇಂಡೈರೆಕ್ಟ್ ಮೆಟೀರಿಯಲ್. ಸೆಕೆಂಡ್ ಕ್ಲಾಸಿಫಿಕೇಶನ್, indirect material is that material which cannot be conveniently identified with a particular cost unit. So idu direct material ge just opposite ashte. So indirect material andre eno, the material which cannot be conveniently identified, or we can say traceable, easily traceable or directly traceable with the particular cost unit or cost center or job center. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕಾಸ್ಟ್ ಜೊತೆಗೆ ಅಥವಾ ಪ್ರಾಡಕ್ಟ್ ಜೊತೆಗೆ ಒಂದು ಮೆಟೀರಿಯಲ್ ಅನ್ನ ನಾವು ಡೈರೆಕ್ಟ್ ಆಗಿ ಟ್ರೇಸ್ ಮಾಡಕ್ ಆಗಿಲ್ಲ ಅಥವಾ ಕನ್ವೀನಿಯಂಟ್ಲಿ ಐಡೆಂಟಿಫೈಡ್ ಮಾಡಕ್ ಆಗಿಲ್ಲ ಅಂತಂದ್ರೆ ಅದನ್ನ ನಾವೇನಂತ ಹೇಳ್ತೀವಿ ಇಂಡೈರೆಕ್ಟ್ ಮೆಟೀರಿಯಲ್. ಫಾರ್ ಎಕ್ಸಾಂಪಲ್, ನೈಲ್ಸ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಅ ಫರ್ನಿಚರ್. ಸೊ ಫರ್ನಿಚರ್ಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ನೈಲ್ಸ್ ಸ್ಮಾಲ್ ಏನ್ ಕಾಂಪೋನೆಂಟ್ಸ್ ಇರುತ್ತೆ ಅದಿಲ್ಲ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆಗೋದೇ ಇಲ್ಲ ಅಂತಲ್ಲ, ಬಟ್ ಇಟ್ ವಿಲ್ ಹೆಲ್ಪ್ ದಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಕಂಪ್ಲೀಟ್ ಇನ್ ಅ ಸ್ಮೂತ್ ಮ್ಯಾನರ್. ಸೊ ನಿಮ್ಗೆ ಫಿನಿಶ್ಡ್ ಪ್ರಾಡಕ್ಟ್ ಕಂಪ್ಲೀಟ್ ಟಚ್ ಕೊಡ್ಬೇಕಂದ್ರೆ ಡೈರೆಕ್ಟ್ ಮೆಟೀರಿಯಲ್ ಇದ್ರೆ ಮಾತ್ರ ಸಾಲದು. ಈವನ್ ವಿ ನೀಡ್ ಟು ಹ್ಯಾವ್ ಇಂಡೈರೆಕ್ಟ್ ಮೆಟೀರಿಯಲ್ಸ್. ಈವನ್ ಸ್ಮಾಲ್ ಪೋರ್ಷನ್ ವಿಲ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ದಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್. ಕೆಲವೊಂದ್ಸಲ ನಮ್ಮ ಹತ್ರ ಕೆಲವೊಂದು ಇಂಡೈರೆಕ್ಟ್ ಮೆಟೀರಿಯಲ್ಸ್ ಇಲ್ಲ ಅಂದ್ರೆ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ತರದ ಐಟಮ್ಸ್ ಗಳಿಗೆ ನಾವೇನಂತ ಹೇಳ್ತೀವಿ ಇಂಡೈರೆಕ್ಟ್ ಮೆಟೀರಿಯಲ್ಸ್. ಅಂಡ್ ನೆಕ್ಸ್ಟ್ ಇಸ್ ದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ಇನ್ವೆಂಟರಿ ಆರ್ ಮೆಟೀರಿಯಲ್ ಕಂಟ್ರೋಲ್. ಬೋತ್ ಆರ್ ಸೇಮ್. ಸೊ ಇನ್ವೆಂಟರಿ ಕಂಟ್ರೋಲ್ ಅಂದ್ರೆ ಒಂದೇನೆ, ಮೆಟೀರಿಯಲ್ ಕಂಟ್ರೋಲ್ ಅಂತ ಅಂದ್ರೂ ಟರ್ಮ್ಸ್ ಯಾವ್ದು ಬೇಕಾದ್ರೂ ಅವ್ರು ಯೂಸ್ ಮಾಡ್ಬೋದು. ವಿಲ್ ಗೋ ಫಾರ್ ದ ಡೆಫಿನೇಷನ್ ಆಫ್ ದ ಮೀನಿಂಗ್ ಆಫ್ ಇನ್ವೆಂಟರಿ control or material control. Material control is defined as safeguarding of company's property in the form of materials by a proper system of recording and also to maintain them at the optimum level of considering operating requirements and finance of the business. So inventory control simple agi helbekantandre, whatever the materials you will purchase or whatever the commodities you will purchase or the components you purchase, we need to safeguard them. ಕೆಲವೊಂದ್ಸಲ ಕಳ್ತನ ಆಗ್ಬಹುದು ಅಥವಾ ಫೈರ್ ಆಗಿ ನಿಮ್ದು ಎಲ್ಲ ಡ್ಯಾಮೇಜಸ್ ಏನೋ ಮೆಟೀರಿಯಲ್ಸ್ ಎಲ್ಲ ಡಿಸ್ಟ್ರಾಯ್ ಆಗ್ಬಹುದು ಅಥವಾ ಥೆಫ್ಟ್ ಆಗ್ಬಹುದು. ಈ ತರ ಪ್ರಾಬ್ಲಮ್ಸ್ ಎಲ್ಲ ಈ ತರ ಪ್ರಾಬ್ಲಮ್ಸ್ ಅಕರ್ ಆಗ್ದಲೇ ಇರೋ ತರ, ಸೊ ನಿಮ್ಗೆ ಲಾಸ್ ಆಗ್ಬಾರ್ದು ಅಂತಂದ್ರೆ ವಾಟ್ ಎವರ್ ದಿ ಮೆಟೀರಿಯಲ್ಸ್ ವಿಲ್ ಪರ್ಚೇಸ್ ದಟ್ ಶುಡ್ ಬಿ ಕೀಪ್ ಇನ್ ಅ ಸೇಫರ್ ಪ್ಲೇಸ್, ಇನ್ ಅ ಸೇಫರ್ ಮ್ಯಾನರ್. ಅದಕ್ಕೆ ನಾವೇನಂತ ಹೇಳ್ತೀವಿ ಇನ್ವೆಂಟರಿ ಕಂಟ್ರೋಲ್ ಆರ್ ಮೆಟೀರಿಯಲ್ ಕಂಟ್ರೋಲ್. ನೀವು ಒಂದ್ಸಲ ರಾ ಮೆಟೀರಿಯಲ್ಸ್ ಒಂದೊಂದೇ ರಾ ಮೆಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡಲ್ಲ.
ನಾರ್ಮಲ್ ಆಗಿ ಕಂಪ್ನಿಗಳು ಏನ್ ಮಾಡುತ್ತೆ, ದೇ ವಿಲ್ ಪರ್ಚೇಸ್ ಇನ್ ಅ ಬಲ್ಕ್. ಸೊ ಕ್ವಾಂಟಿಟಿ, ಹೆಚ್ಚಿಗೆ ಕ್ವಾಂಟಿಟಿನಲ್ಲಿ ಪರ್ಚೇಸ್ ಮಾಡ್ತಾರೆ, ಪದೇ ಪದೇ ಪರ್ಚೇಸ್ ಮಾಡೋದಕ್ಕಾಗಲ್ಲ, ಬಿಕಾಸ್ ಇಟ್ ಇನ್ಕರ್ಸ್ ಹ್ಯೂಜ್ ಕಾಸ್ಟ್ ಜಾಸ್ತಿ ಇನ್ಕರ್ ಆಗಿರೋದ್ರಿಂದ, ಇನ್ಕ್ಲೂಡ್ ಆಗಿರೋದ್ರಿಂದ. ಸೊ ನೀವು ಪದೇ ಪದೇ ಪರ್ಚೇಸ್ ಮಾಡ್ತಿರೋದಕ್ಕಾಗೋದಿಲ್ಲ. ಸೊ ಒಂದೇ ಸಲ ಲಾರ್ಜ್ ಕ್ವಾಂಟಿಟಿನಲ್ಲಿ ಪರ್ಚೇಸ್ ಮಾಡ್ತೀರಾ, ಯಾವಾಗ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ ಅದನ್ನ ಯೂಸ್ ಮಾಡ್ತಾ ಹೋಗ್ತೀರಾ. ಸೊ ನಾರ್ಮಲ್ ಆಗಿ ನಾವು ರಾ ಮೆಟೀರಿಯಲ್ಸ್ ಅನ್ನ ವಿ ವಿಲ್ ಸ್ಟೋರ್ ಇನ್ ವೇರ್ ಹೌಸ್ ಆರ್ ಇನ್ ಗೋಡೌನ್ ಆರ್ ಇನ್ ಸ್ಟೋರ್ ರೂಮ್. ಒಂದ್ ಕಡೆ ಒಳ್ಳೆ ಪ್ಲೇಸ್ ಅಲ್ಲಿ ಅದನ್ನ ನಾವು ಸೇಫ್ ಆಗಿ ಲೊಕೇಟ್ ಮಾಡ್ತೀವಿ ಅಥವಾ ಒಂದ್ ಕಡೆ ಸ್ಟೋರ್ ಮಾಡ್ತೀವಿ. ವೆನ್ ಎವರ್ ರಿಕ್ವೈರ್ಮೆಂಟ್ ವಿಲ್ ಕಮ್, ವಿಲ್ ಯೂಸ್ ದಟ್ ಮೆಟೀರಿಯಲ್. ಆ ಮೆಟೀರಿಯಲ್ಸ್ ನ ಸೇಫ್ ಮಾಡೋದು ಒಂದು ಪ್ರಾಪರ್ ಪ್ಲೇಸ್ ಅಲ್ಲಿ ಅದನ್ನ ಪ್ಲೇಸ್ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ, ಮೆಟೀರಿಯಲ್ ಕಂಟ್ರೋಲ್. ಸೊ ಇಲ್ಲೇ ನಾವು ಹೋಗ್ಬಿಟ್ಟು ಅದನ್ನ ಕುತ್ಕೊಂಡು 24 ಅವರ್ಸ್ ಕುತ್ಕೊಂಡು ನೀವು ಅದನ್ನೇ ನೋಡ್ತಾ ಇರ್ಬೇಕಂತ ಏನಿಲ್ಲ. ಸೊ ವಿ ವಿಲ್ ಅಪಾಯಿಂಟ್ ಅ ಸ್ಟೋರ್ ಕೀಪರ್, ಒಬ್ರನ್ನ ಅಪಾಯಿಂಟ್ ಮಾಡ್ತೀರಾ ಎಂಪ್ಲಾಯಿನ. ಸೊ ದೇ ಹ್ಯಾವ್ ಟು ಮೇಂಟೈನ್ ಅ ರೆಕಾರ್ಡ್, ಎಷ್ಟು ಸಪ್ಲೈ ಆಗ್ತಾ ಇದೆ, ಸೊ ನೀವು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಗೆ ಎಷ್ಟು ಇಶ್ಯೂ ಮಾಡ್ತಾ ಇದ್ದೀರಾ, ಹೊಸದಾಗಿ ಎಷ್ಟನ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ. ಸೊ ನಮ್ಗೆ ದೇರ್ ಇಸ್ ನೋ ಸರ್ಪ್ಲಸ್ ಆರ್ ದೇರ್ ಇಸ್ ನೋ ಡೆಫಿಸಿಟ್. ಸರ್ಪ್ಲಸ್ ಆಗಿ ಇರಬಾರ್ದು, ಡೆಫಿಸಿಟ್ ಇರಬಾರ್ದು. ಆಪ್ಟಿಮಮ್ ಲೆವೆಲ್ ಅಲ್ಲಿ ನೀವು ರಿಕ್ವೈರ್ಮೆಂಟ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇರಬೇಕು. ಆಪ್ಟಿಮಮ್ ಲೆವೆಲ್ ಅಲ್ಲಿ ಮೆಟೀರಿಯಲ್ಸ್ ನಿಮ್ಮ ಹತ್ರ ಇರಬೇಕು. ನನಗೆ ಎಷ್ಟೆಷ್ಟು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಗೆ ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟನ್ನ ಯುಟಿಲೈಸ್ ಮಾಡ್ಕೊಳ್ಳೋ ತರ ನಿಮ್ಮಲ್ಲಿ ಸ್ಟೋರ್ ರೂಮ್ ಅಲ್ಲಿ ಮೆಟೀರಿಯಲ್ಸ್ ಇರಬೇಕು. ಅದನ್ನ ನಾವೇನಂತ ಹೇಳ್ತೀವಿ, ಮೆಟೀರಿಯಲ್ ಕಂಟ್ರೋಲ್. ಅಂಡ್ ಇವನ್ ಮೆಟೀರಿಯಲ್ ಕಂಟ್ರೋಲ್ ಬಂದಾಗ ನೀವು ಬರೀ ಮೇಂಟೈನ್ ಮಾಡೋದಷ್ಟೇ ಇಲ್ಲ, ಆಪ್ಟಿಮಮ್ ಲೆವೆಲ್ ಅಲ್ಲಿ ಇವನ್ ಫೈನಾನ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಕಾಸ್ಟ್ ನಿಮ್ಗೆ ಜಾಸ್ತಿ ಇನ್ಕ್ರೀಸ್ ಆಗಬಾರ್ದು. ಕಾಸ್ಟ್ ಕಂಟ್ರೋಲ್ ಎಲ್ಲ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಯು ಹ್ಯಾವ್ ಟು ಮೇಂಟೈನ್ ದಿ ಮೆಟೀರಿಯಲ್ಸ್. ಸೊ ಇದಕ್ಕೆ ಏನಂತ ಹೇಳ್ತೀವಿ ಅಂತಂದ್ರೆ ಇನ್ವೆಂಟರಿ ಕಂಟ್ರೋಲ್ ಆರ್ ಮೆಟೀರಿಯಲ್ ಕಂಟ್ರೋಲ್. ಅಂಡ್ ದೇರ್ ಆರ್ ವೇರಿಯಸ್ ಟೆಕ್ನಿಕ್ಸ್ ಫಾರ್ ಇನ್ವೆಂಟರಿ ಕಂಟ್ರೋಲ್. ಸೊ ಯಾವ್ಯಾವುದು ಕಾಮನ್ ಆಗಿ ನಾವು ಬಿಸಿನೆಸ್ ಆರ್ಗನೈಸೇಷನ್ಸ್ ಯೂಸ್ ಮಾಡ್ತಾರೆ ಅಂತಂದ್ರೆ ABC ಟೆಕ್ನಿಕ್, minimum, maximum and reorder levels, economic order quantity, proper purchase procedure, proper storage of materials, perpetual inventory system, preparation of material budgets. So yes, there are more techniques available, but commonly used inventory techniques are these. So various techniques ಅನ್ನ ಯೂಸ್ ಮಾಡಬಹುದು. ಬಟ್ ಇನ್ ಜನರಲ್ ಆಗಿ ಆರ್ಗನೈಸೇಷನ್ಸ್ ಈ ಕೆಲವೊಂದು ಟೆಕ್ನಿಕ್ಸ್ ಅನ್ನ, ಎಲ್ಲಾ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ಬೇಕಂತ ಇಲ್ಲ. ಕಂಪನಿಗೆ ಯಾವ್ದು ಕನ್ವೀನಿಯಂಟ್ ಆಗಿರುತ್ತೆ, ಅವ್ರಿಗೆ ಯಾವ್ದು ಯೂಸ್ಫುಲ್ ಅನ್ಸುತ್ತೆ, ಕಾಸ್ಟ್ ಫ್ರೆಂಡ್ಲಿ, ಯೂಸರ್ ಫ್ರೆಂಡ್ಲಿ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಕಂಟ್ರೋಲ್ ದಿ ಇನ್ವೆಂಟರಿ ರಿಕ್ವೈರ್ಮೆಂಟ್ಸ್. ಸೊ ಇದನ್ನ ನಾವೇನಂತ ಹೇಳ್ತೀವಿ, ಟೆಕ್ನಿಕ್ಸ್ ಆಫ್ ಇನ್ವೆಂಟರಿ ಕಂಟ್ರೋಲ್. Okay, in this video we just learned the introduction of materials, meaning of materials, types of materials, material control or inventory control, and techniques of inventory control. And these are the references you can go. If you want more information, you can go for these reference books, sir. So thank you very much.